This is Runner Hut Expedition. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಮಸ್ಕಾರ. ಹೋದ ವಿಡಿಯೋಗಳನ್ನ ನೋಡಿದ್ರಲ್ಲ, ಅದು ಹೊಸ ವರ್ಷದ ವಿಡಿಯೋಗಳಾಗಿತ್ತು. ಈಗ ಆಲ್ರೆಡಿ ಹೊಸ ವರ್ಷ ಶುರುವಾಗಿ 2-3 ತಿಂಗಳು ಆಗೋಗಿದೆ. ಬಟ್ ನಾವಿವಾಗ ಇನ್ನ 2025 ಅಲ್ಲಿ ಇದ್ದೀವಿ ಈ ವಿಡಿಯೋ ತೆಗಿಬೇಕಾದ್ರೆ. ಮತ್ತೆ ಇವತ್ತು ನಮ್ಮ ಇನ್ನೊಂದು ರೈಡ್ ಪ್ರಾರಂಭ ಆಗ್ತಾ ಇದೆ. ಎಲ್ಲಿಗೆ ಅಂದ್ರೆ ಅಗೇನ್ once more straight into the God's own country, Kerala. ಈ ರೈಡ್ ಮಾಡ್ತಾ ಇರೋದು ವಿಶೇಷವಾಗಿ ನಮ್ಮ ನಾಗ ಅವರ ಹುಟ್ಟುಹಬ್ಬಕ್ಕೆ. ನಾನು ಇಬ್ಬರೇ ಹೋಗ್ತಾ ಇರೋದು ಈ ಸತಿನು. ಎಷ್ಟು ರೈಡ್ ಹೋಗಿರಪ್ಪ ಇಬ್ಬರೇ? ಐ ಥಿಂಕ್ ಇಬ್ಬರೇ ಹೋಗ್ತಿರೋದ್ರಲ್ಲಿ ಇದು 3ನೇದೋ 4ನೇದೋ ಇಲ್ಲ. ಇದು ದೊಡ್ಡದು. ಯಾಕೆ ಅಂದ್ರೆ ನಾವ್ ಈ ಸತಿ ಆಲ್ಮೋಸ್ಟ್ 8ರಿಂದ 9 ದಿವಸ ಹೋಗ್ತಾ ಇದೀವಿ. ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತೆಲ್ಲ ಹೇಳ್ತೀವಿ. ಯಾಕಂದ್ರೆ ಈಗ ಅದು ಹೇಳಿದ್ರೆ ಸುತ್ತಾ ಇದೆ, ಸರಿ ಹೋಗಲ್ಲ. ಇಲ್ಲಿ ಒಂದು 2 ನಿಮಿಷ ನಿಲ್ಸಿದ್ವಿ, ಸನ್ರೈಸ್ ಆಗ್ತಿತ್ತು, ನೋಡ್ಕೊಂಡು ಹೋಗೋಣ ಅಂತ. ಹಂಗೆ ಒಂದು ಸ್ವಲ್ಪ ಗ್ಯಾಪು ಆಯಿತು. ನಾನ್ ಸ್ಟಾಪ್ ಬಂದ್ಬಿಟ್ವಲ್ಲ, 100 ಕಿಲೋಮೀಟರ್ಸು, ಸುಸ್ತಾಗೋಗಿತ್ತು. ಇಲ್ಲಿ ನಮ್ಮ ಬರ್ತ್ಡೇ ಬಾಯ್ ಆಗಲೇ ಹೇಳ್ದಂಗೆ ಆಗಲೇ ತೋರ್ಸೋಕ್ಕಾಗಲಿಲ್ಲ, ನೀಟಾಗಿ ರೆಡಿ ಆಗ್ಬಿಟ್ಟಿದ್ದಾರೆ. ಹೆಂಗಿದೆಯಪ್ಪ ಬರ್ತ್ಡೇಗೆ ಜೋಶು? 25 ವರ್ಷ? 25 ಜಾಸ್ತಿ ವಯಸ್ಸಾಯಿತು. 25 ಇಯರ್ಸ್ ಆನ್ ದಿಸ್ ಪ್ಲಾನೆಟ್. ಖುಷಿ ಪಡ್ತೀವಿ ನೋಡಿ. ಬೆಳಗ್ಗೆ ಅಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ವಿ, ಅವ್ರಿಗೆ ನಮ್ಮನ್ನ ಕರಿಬೇಕಿತ್ತು, ಏರ್ ಹಾಕ್ಸ್ತೀರಾ ಏನು ಅಂತ ಕೇಳಕ್ಕೆ. ಅಲ್ಲಿ ರೈಡರ್ ಬಾಯ್ಸ್ ಅಂತ ಕರೆದ್ಬಿಟ್ರು. ನಮ್ಮ ಗ್ರೂಪ್ ಇರೋದು ರೈಡರ್ ಬಾಯ್ಸ್, ನಮ್ಮನ್ನ ಕರೆದ್ಬಿಟ್ರೆ ನಾವೇನೋ ವರ್ಲ್ಡ್ ಫೇಮಸ್ ಏನೋ ಅನ್ನೋ ಥರ ಫೀಲಿಂಗ್ ಬರುತ್ತೆ. ಹಂಗೆ ನಾವೇನೋ ತುಂಬ ಸ್ಮಾಲ್ ಖುಷಿಯಲ್ಲಿ ಬದುಕ್ತಾ ಇದ್ದೀವಿ. ಸ್ಮಾಲ್ ಖುಷಿ ಇಲ್ಲಲ್ಲ, ಸ್ಮಾಲ್ ವಿಷಯದಲ್ಲಿ ಖುಷಿ. ಹೋಗೋಣ ಕೊಯಂಬತ್ತೂರು ನಾನ್ ಸ್ಟಾಪ್ ಬಂದ್ಬಿಟ್ಟು ಹೋಗೋಣ, ಏನು ಅರ್ಜೆಂಟು? ಇಲ್ಲಿಗೆ ಹೋಗ್ಬೇಕು, ನಿಧಾನಕ್ಕೆ ಹೋಗೋಣ. ಇಲ್ಲಿಂದ ನಿಂತ್ಕೊಂಡು ಗಾಡಿಗಳು ಹಿಂಗೆ ಬರ್ತಾ ಇರೋದು ನೋಡೋಕೆ ಒಂಥರ ಚೆನ್ನಾಗಿದೆಯಲ್ಲ, ಒಂಥರ ನಮ್ಮ ಹತ್ರಕ್ಕೆ ಬಂದು ಇಲ್ಲೇ ಬಂದ್ಬಿಡುತ್ತೇನೋ ಅಂತ ಅನಿಸುತ್ತೆ. ಬಂದ್ಬಿಟ್ರೆ ಕಷ್ಟ, ಆಮೇಲೆ ಮ್ಯಾನಿಫೆಸ್ಟ್ ಆಗಿಬಿಟ್ರೆ ರಿಸ್ಕು. ಇಲ್ಲಿ ಆ್ಯಕ್ಚುಲಿ ಸಖತ್ ಫಾಸ್ಟ್ ಆಗಿದ್ದಾರೆ ಎಲ್ಲರೂ. ನೋಡಿ ಇಲ್ಲಿ ಫುಲ್ ಸ್ಟ್ರೆಚ್ಚು ಫುಲ್ ಖಾಲಿ ಇದೆ. ಎಲ್ಲರೂ ಮಿನಿಮಮ್ 100+ ಇರ್ತಾರೆ. ನಮ್ಮ ಹತ್ರಕ್ಕೆ ಬಂದ್ಬಿಟ್ರೆ ನಮ್ಮ ಗಾಡಿನೇ 100 ಟಚ್ ಆಗೋದು ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ 100 ಹೋಗೋದೇ ಕಷ್ಟ. ಅಂತದಿಲ್ಲ, ಸುಮ್ಮನೆರಪ್ಪ, ನೀನು ಹೆವಿ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ ಅದನ್ನ. ಗಾಡಿ ಅಲ್ಲಿ ನೋಡಿ, ದೊಡ್ಡ ಗಾಡಿ ಏನಿಲ್ಲ, ಎಲ್ಲ ಇದು 350 ಅದು 390 ಅಷ್ಟೇ. ಜಲ್ದಿ ಮುಗಿಸೋದು ಬೇಡ ಕೆರಿಯರ್ ಅಂತ. ಅವ್ರ ಲೆವೆಲ್ ಮ್ಯಾಚ್ ಮಾಡೋಕ್ಕಾಗಲ್ಲ. ಏನು ಕರಿಯರು ಇಲ್ಲ, ಕರಿಯರ್ ಈಗ ಶುರು ಆಗಿದೆ. ಮತ್ತು ಈ ವಿಂಡ್ ಮಿಲ್ಗಳು ನೋಡ್ತಾ ಇದೀವಿ ಬರ್ತಾ ಇದ್ದಾಗಿಂದ. ಯಪ್ಪ ಎಷ್ಟು ಹೋಯ್ತು ಅಂದರೆ, ಹಬ್ಬ ದೇವ್ರೆ, ಎಲ್ಲಿಗೆ ಎತ್ಕೊಂಡು ಹೋಗ್ತಾರೋ ಅದನ್ನು, ಎಲ್ಲಿ ಸೆಟಪ್ ಮಾಡ್ತಾರೋ ಅವ್ರಿಗೇ ಗೊತ್ತು. ಹೈವೇಗೆ ಬಂದಾಗೆಲ್ಲ ಕಾಣಿಸುತ್ತೆ ಆ ವಿಂಡ್ ಮಿಲ್ಲು. ಸರಿ ನಡೆಯಪ್ಪ. ಯಪ್ಪ ಇಲ್ಲಿ ಯಾರೋ ಬಂದು ಹೊಡೆದಿದ್ದಾರೆ ಇದಕ್ಕೆ. 2 ಗಾಡಿ ಮಧ್ಯದಲ್ಲಿ ಏನೋ ಆಗಿದೆ. ಏನದೆ, ಸರಿಯಾಗಿದೆಯಲ್ಲ ಡ್ಯಾಮೇಜು? ಅಯ್ಯಪ್ಪ, ಅಂತೂ ಸತತವಾಗಿ 7.5 ಗಂಟೆ ಗಾಡಿ ಓಡಿಸಿದ ಮೇಲೆ ಕೇರಳ ಒಳಗಡೆ ಬಂದ್ಬಿಟ್ವಿ. ಕೇರಳ ಒಳಗಡೆ ಬಂದು ಆಲ್ರೆಡಿ ಆಯಿತು ಒಂದು 25-30 ಕಿಲೋಮೀಟ್ರು. ಸೊ ಪಾಲಕ್ಕಾಡ್ ಪಕ್ಕದಲ್ಲೇ ಬಂದ್ವಿ. ಲಾಸ್ಟ್ ಟೈಮ್ ಅಕ್ಟೋಬರಲ್ಲಿ ಪಾಲಕ್ಕಾಡ್ಗೆ ಹೋಗಿದ್ವಲ್ಲ, ಅದೇ ಥರ ಈ ಸತಿ ಊರು ಒಳಗಡೆ ಹೋಗಲಿಲ್ಲ, ಬೈಪಾಸ್ ಪಕ್ಕದಲ್ಲಿ ಬಂದ್ವಿ. ನೋಡಿ ಇವ್ರು ಮುಂದೆ ಹೋಗ್ತಾ ಇದ್ದಾರಲ್ಲ, ಇವ್ರು ಚಿಕ್ಕಮಂಗ್ಳೂರು ಅವರಂತೆ. ಅವರು ಎಲ್ಲ ಈ ಕಡೆನೇ ಹೋಗ್ತಾ ಇದ್ದಾರೆ. ಫಸ್ಟ್ ತ್ರಿಶೂರ್ಗೆ ಹೋಗ್ತಾ ಇದ್ದಾರೆ ಅವರು, ನಾವು ಗುರುವಾಯೂರ್ಗೆ ಹೋಗ್ತಾ ಇದ್ದೀವಿ. ತ್ರಿಶೂರು ಗುರುವಾಯೂರು ಏನು ಪಕ್ಕದಲ್ಲೇ ಇರೋದು, ಬಟ್ ಅದೇ ಇನ್ನೇನು ಫಸ್ಟ್ ತ್ರಿಶೂರು ಸಿಕ್ಬಿಡುತ್ತೆ. ಸೊ ಅವರಲ್ಲಿ ಹೊಟ್ಟೋಗ್ತಾರೆ, ನಾವು ಸ್ಟ್ರೈಟ್ ಗುರುವಾಯೂರು. ಮತ್ತು ಇವತ್ತು ರೈಡಲ್ಲಿ ಏನು ಸ್ಪೆಷಲ್ ಅಂದರೆ, ನಾವು ಅಂದ್ಕೊಂಡಿದ್ದ ಟೈಮ್ಗೆ ಸ್ಟೇ ರೀಚ್ ಆಗ್ತಾ ಇದ್ದೀವಿ. ಯೂಶ್ವಲಾಗಿ ಯಾವತ್ತೂ ಆಗಿಲ್ಲ ಆ ಥರ, ಯಾವಾಗಲೂ ಲೇಟಾಗೇ ಹೋಗೋದು ನಾವು. ಈ ಸತಿ ಆಲ್ಮೋಸ್ಟ್ ಮಧ್ಯಾಹ್ನನೇ ಸ್ಟೇಗೆ ಹೋಗ್ಬಿಡ್ತೀವಿ. ಸೊ ಹೋಗಿ ರೆಸ್ಟ್ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ನೋಡಿಕೊಂಡು ರಾತ್ರಿ ಹೋಗಿ ಮಲ್ಕೊಳ್ಳೋದು, ಅದು ಸದ್ಯಕ್ಕಿರೋ ಪ್ಲ್ಯಾನು. ಬಂತಲ್ಲ ಬೋರ್ಡು, ತ್ರಿಶೂರ್ 27. ಇದೆಲ್ಲ ಗುರುವಾಯೂರು ಹಾಕೇ ಇಲ್ವಲ್ಲ ಬೋರ್ಡ್ನ. ಇನ್ನೊಂದು ಸತಿ ಸೇಮ್ ಟನಲ್ ಒಳಗಡೆ ಹೋಗ್ತಾ ಇದ್ದೀವಿ. ಫುಲ್ ಖುಷಿ ಆಗ್ಬಿಟ್ಟಿದೆ ನನಗಂತೂ.
ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಅದೇ ರೂಟು ಅಂತ. ನೋಡಪ್ಪ ರೆಡಿ ಆಗ್ಬಿಡು. ಇದು ಲದಾಖ್ ರೈಡಲ್ಲಿ ಅಟಲ್ ಟನಲ್ ಒಳಗಡೆ ಹಿಂಗೆ ಹೋಗ್ಬೇಕು. ಅದರದ್ದು ಮಿನಿಯೇಚರ್ ವರ್ಷನ್ ಇದು. ಏನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಕಿರ್ಚ್ಕೊಂಡಿದ್ದ? ಬೇಡ ಬೇಡ, ಅದೆಲ್ಲ ಅಟಲ್ ಟನಲ್ ಒಳಗಡೆ ಹೇಳು, ಅಲ್ಲಿ ವ್ಯಾಲ್ಯೂ ಇದೆ. ಇಲ್ಲಿ ಇದೆಲ್ಲ ಎಲ್ಲರೂ ಮಾಡಿರ್ತಾರೆ, ಅದನ್ನು ಎಷ್ಟೋ ಜನ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ನಾವು ಅಲ್ಲಿಗೆ ಹೋಗಿ ಹೇಳಿದ್ರೆ ಅದಕ್ಕೆ ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಇರುತ್ತೆ. ನಾನು ಈ ಟನಲ್ ಬರುತ್ತೆ ಅಂತ ಒಂಚೂರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಹೆವಿ ಎಕ್ಸೈಟ್ ಆಗ್ಬಿಡ್ತು ನಮಗೀಗ. ಏನೋ ಒಳಗಡೆ ಹೋಗ್ಬಿಟ್ಟು ಆಚೆ ಬಂದರೆ ಫುಲ್ಲು ಮಧ್ಯರಾತ್ರಿಲಿ ಯಾರೋ ಎಬ್ಬಿಸ್ಬಿಟ್ಟಂಗೆ ಕಣ್ ತೆಗ್ದಂಗೆ ಆಗ್ತಾಯಿದೆ. ನಿಂಗೆ ಅನಿಸ್ಲಿಲ್ವಾ ಆ ಥರ? ಫುಲ್ ಒಂಥರ ಏನೋ ಕತ್ಲೆ ಇದ್ದಾಗ ಸಡನ್ನಾಗಿ ಲೈಟ್ ಬಂದುಬಿಟ್ರೆ ಕಣ್ಣು ಓಪನೇ ಮಾಡೋಕ್ಕಾಗಲ್ವಲ್ಲ, ಹಂಗಾಗೋಯ್ತು ಒಂದು ಸೆಕೆಂಡು. ಡಿಸೆಂಬರ್ ತಿಂಗಳಾದರೂ ಫುಲ್ಲು ಹ್ಯೂಮಿಡ್ಡು, ಫುಲ್ ಒಂಥರ ಬಿಸಿನೇ ಇದೆ ಇಲ್ಲಿ. ಈಗಲೇ ಹಿಂಗಿದೆ ಅಂದರೆ ನೋ ಕಮೆಂಟ್ಸ್. ಬೆಂಗಳೂರಲ್ಲೆಲ್ಲ ಫುಲ್ಲು ಶಿವರ್ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ಬಿಸಿ. ಇದೇನು ಗುರು ಇದು? ನಮ್ಮ ಬೆಂಗಳೂರೇ ಟ್ರಾಫಿಕ್ ಅಂದರೆ ತ್ರಿಶೂರ್ ಬೆಂಗಳೂರಿಗೆ ಕಾಂಪಿಟೇಷನ್ ಕೊಡ್ತಾ ಇದೆ. ನಾವಿಲ್ಲಿ ಒಳಗಡೆ ಬಂದು ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು, ಇನ್ನೂ ಅಷ್ಟೇ ಹೋಗಿಲ್ಲ. ಅಷ್ಟು ಟ್ರಾಫಿಕ್ ಇದೆ ಇಲ್ಲಿ. ನೋಡಿ ಇಲ್ಲಿ ಫುಲ್ಲು ಜಾಮ್ ಆಗ್ಬಿಟ್ಟಿದೆ. ಇವತ್ತೇ ಹಿಂಗಾಗಿದೆಯೋ ನಾವು ಬರ್ತಾ ಇದ್ದೀವಿ ಅಂತ, ಅಥವಾ ಇಲ್ಲಿ ಯಾವಾಗಲೂ ಹಿಂಗಿರುತ್ತೋ ಗೊತ್ತಿಲ್ಲ ನನಗೆ. ಟೂ ಮಚ್ ಕ್ರೌಡೆಡ್. ಆ ಗಾಡಿದು ಮಿರರ್ದು ಸ್ವಲ್ಪ ನಟ್ಟು ಲೂಸ್ ಆಗ್ಬಿಟ್ಟಿತ್ತು, ಅದಕ್ಕೆ ಇಲ್ಲಿ ಶೋರೂಮಿಗೆ ಬಂದ್ವಿ. ಏನೋ ನೋಡ್ತಾ ಇದ್ದಾರೆ. ಏನಂತೆ? ಮೋಸ್ಟ್ಲಿ ಅದೊಂದು ಏನಿಲ್ಲ, ಸ್ಕ್ರೂ ಒಂದು ಸ್ವಲ್ಪ ಚೆಕ್ ಮಾಡಬೇಕಷ್ಟೇ, ಮಿಕ್ಕಿದೆಲ್ಲ ಸರಿ ಇದೆ. ಇದು ಮಿರರ್ದು ಅದರದ್ದು ಫುಲ್ಲು ನೋಡಿ ಅಲ್ಲಿ ಫುಲ್ ಶೇಕ್ ಆಗ್ತಾಯಿದೆ ಅದು. ಸೊ ಆ ಥರ ಇದ್ದರೆ ಇರಿಟೇಟ್ ಆಗುತ್ತೆ ಅಂತ ಚೆಕ್ ಮಾಡಿಸ್ಬೇಕು ಅಂತಂದ. ಅದಕ್ಕೆ ಇಲ್ಲೇ ಶೋರೂಮ್ ಕಾಣಿಸ್ಬಿಡ್ತು, ಸೀದಾ ಒಳಗಡೆ ಬಂದ್ಬಿಟ್ವಿ. ನಾವು ಹಿಂಗೆ ಹೋಗ್ಬೇಕಾಗಿದ್ದು, ಇಲ್ಲಿ ನೋಡಿ ಇಲ್ಲಿ ಮ್ಯಾಪಲ್ಲಿ ಸ್ಟ್ರೈಟ್ ಹೋಗ್ಬೇಕಿತ್ತು, ಇಲ್ಲಿ ಲೆಫ್ಟಿಗೆ ಸಿಕ್ತಲ್ಲ, ಅದಕ್ಕೆ ನಿಲ್ಸ್ಕೊಂಬಿಟ್ವಿ. ಏನಂತೆ? ಆಯಿತಾ? ಎವ್ರಿಥಿಂಗ್ ಇಸ್ ಸೆಟ್. ಒಳಗಡೆ ಹೆವಿ ದೊಡ್ಡದು. ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಗಾಡಿಗಳು ನೋಡಿದ್ರೆ. ಏನಿಲ್ಲ ಅಂದರೂ ಒಂದು 50-60 ಗಾಡಿ ಇದೆ, ಒಂದೇ ಲೈನಲ್ಲಿ ನಿಲ್ಸ್ಬೋದು, ಒಂದು ಲೈನಲ್ಲಿ. ಅಂತೂ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಗೆಟಪ್ ಹಿಂಗೆ. ಇಲ್ಲಿಂದ 300 ಮೀಟರ್ಸ್ ಅಂತ ಹಾಕಿದ್ದಾರೆ. ಬಟ್ ಮ್ಯಾಪ್ಸಲ್ಲಿ, ಗೂಗಲ್ ಮ್ಯಾಪ್ಸಲ್ಲಿ ಯಾಕೋ ಇನ್ನೂ ಸ್ವಲ್ಪ ಜಾಸ್ತಿ ದೂರ ತೋರಿಸ್ತಾ ಇದೆ. ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ. ಅಲ್ಲಿ ನಮ್ಮ ಸ್ಟೇ ಹತ್ರ ಇನ್ನೊಂದು ಶಿವನ ದೇವಸ್ಥಾನ ಇತ್ತು, ಅದಕ್ಕೆ ಹೋಗಿದ್ವಿ. ಬಟ್ ಅದು ಫುಲ್ ಒಳಗಡೆ ಓಪನ್ ಇರಲಿಲ್ಲ. ಇವಾಗ ಓಪನ್ ಆಗಿರಬೇಕು, ಅದಕ್ಕೆ ಸೊ ಆಮೇಲೆ ಹೋಗ್ತೀವಿ. ಈಗ ಫಸ್ಟು ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರದಲ್ಲಿರೋದು, ಸೊ ನಡ್ಕೊಂಡೇ ಹೋಗ್ಬಿಡೋಣ ಅಂತ. ಬೈಕೆಲ್ಲ ಏನೂ ತೆಗ್ದಿಲ್ಲ. ಬೈಕಲ್ಲಿ ಹೋಗೋಕ್ಕೂ ಆಗಲ್ಲ, ನಾವು ಹಾಕೊಂಡಿರೋ ಔಟ್ಫಿಟ್. ಈ ಡ್ರೆಸ್ಸಲ್ಲಿ ಬೈಕಲ್ಲಿ ಹೋಗೋಕ್ಕೂ ಆಗಲ್ಲ. ಸೊ ಓನ್ಲಿ ಆಪ್ಷನ್ ಈಸ್ ವಾಕಿಂಗ್. ಎಷ್ಟೊಂದು ದೇವಸ್ಥಾನಗಳಿದೆಯೋ ಅಲ್ಲಿ ನೋಡಲ್ಲಿ. ಪಾರ್ಥಸಾರಥಿ ಟೆಂಪಲ್ ಅಂತೆ. ಎಲ್ಲದಕ್ಕೂ ಟೆಂಪಲೇ ಮೇನ್ ಅನ್ಸುತ್ತೆ ಅಲ್ವಾ? ಇಲ್ಲ, ಕೃಷ್ಣ ಮೇನು. ಬಟ್ ಯಾವ ದೇವರೇನು? ಕೃಷ್ಣ ಅಲ್ವಾ? ಇಲ್ಲ, ಅದು ಬೇರೆ ಅನ್ಸುತ್ತೆ. ಅದು ನೋಡಲ್ಲಿ 1 ಕಿಲೋಮೀಟ್ರ್ ದೂರದಲ್ಲಿದೆ ಅದು. ಪಾರ್ಥಸಾರಥಿ ಅಂದರೆ ಕೃಷ್ಣನೇ. ಬಟ್ ಅಲ್ಲಿ ಗುರುವಾಯೂರ್ ಟೆಂಪಲ್ 300 ಮೀಟರ್ಸ್ ಅಂತ ಹಾಕಿದ್ರು. ಬಟ್ ಕಾರ್ಗೆ 1.5 ಕಿಲೋಮೀಟರ್ ತೋರಿಸ್ತಿತ್ತಲ್ಲ. ಕಾರಿಗೆ 1.5 ಕಿಲೋಮೀಟ್ರ್ ತೋರಿಸ್ತು. ಏನಪ್ಪ ಒಂದು ಅರ್ಥ ಆಗಲ್ಲ, ಯಾವ್ದು ಎಲ್ಲಿದೆ ಏನು ಎರ್ತ ಅಂತ. ಅಲ್ಲಿ ಹಾಕಿದಾರಲ್ಲ ಗುರುವಾಯೂರ್. ತಮಿಳ್ನೇ ಮಲಯಾಳಂ ಅಂತ ಎಷ್ಟು ಕಾನ್ಫಿಡೆಂಟ್ ಆಗಿ ಕೇಳ್ತೀನಿ, ಆನ್ಸರ್ ಮಾಡ್ತೀನಿ. ಅದಕ್ಕೆ ಅದರಲ್ಲೂ ಇಂಗ್ಲೀಷ್ ಇರುತ್ತೆ, ಅದರಲ್ಲೂ ಅದು ಮಲಯಾಳಮ್ಮು ತಮಿಳು ಅಂತಲೂ ಹೇಳಕ್ಕೆ ಬರಲ್ಲ. ಇಲ್ಲಿ ಒಳಗಡೆ ಬಂದ್ವಿ. ಇಲ್ಲೆಲ್ಲ ಫೋನು ಮತ್ತು ಸ್ಮಾರ್ಟ್ ವಾಚು, ಕ್ಯಾಮ್ರಾ ಯಾವುದು ಒಳಗಡೆ ಅಲೋ ಇಲ್ಲ. ಸೊ ಬ್ಯಾಗ್ ತಂದಿದ್ದೀವಿ, ಫೋನೆಲ್ಲ ಬ್ಯಾಗಲ್ಲಿ ಹಾಕ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಹೋಗಬೇಕು. ಸೊ ಈ ಥರ ಇದೆ ಇಲ್ಲಿ. ಒಳಗಡೆ ವಿಡಿಯೋ ಮಾಡೋಣ ಅಂದರೆ ಫೋನ್ ಬಿಡೋದೇ ಇಲ್ಲ. ಸೊ ಆಪ್ಷನ್ ಇಲ್ಲವೇ ಇಲ್ಲ.
ನೀಟಾಗಿ ರೆಡಿಯಾಗಿ ಏನಪ್ಪ ಅಷ್ಟಲ್ಲಿ ಕತ್ಲೆ ಆಗ್ಬಿಟ್ಟಿರುತ್ತೆ. ಹಾಂ, ಆಚೆ ಬರೋಷ್ಟರಲ್ಲಿ ಕತ್ಲೆ ಆಗ್ಬೋದು. ಫುಲ್ ಜನ ಇದ್ದಾರೆ ನೋಡಿ ಇಲ್ಲೆಲ್ಲ. ದೇವಸ್ಥಾನಕ್ಕೆ ಮಾತ್ರನೇ ನಮ್ಗೆ ಇಷ್ಟು ಡೆಡಿಕೇಶನ್ ಬರುತ್ತೆ ಅನ್ಸುತ್ತೆ. ಅಷ್ಟೆಲ್ಲ ಓಡಿಸ್ಕೊಂಡ್ಬಂದು ಟಕ್ಕಂತಾರೆ ಹಿಂಗೆಲ್ಲ ರೆಡಿಯಾಗಿ ಬಂದ್ಬಿಟ್ಟಿದ್ದೀವಿ ಟಕ್ಕಂತ. ಇಲ್ಲ, ಇಲ್ಲಿ ಪಂಚೆ ಉಟ್ಕೊಂಡ್ರೆ ಬಿಡೋದು ಅಂತ ಹೇಳಿದ್ರು. ಸೊ ಅದೊಂದು ರೂಲ್ ಹೇಳ್ತಾರೋ ಬಿಡ್ತಾರೋ ನಾವು ಎಲ್ಲೋದ್ರೂ ಹಿಡ್ಕೊಂಡು ಹೋಗ್ತೀವಿ, ನಾವು ಹಂಗೆ ಹೋಗೋದೇ ಇಲ್ಲ. ಅಲೋ ಇರೋ ಕಡೆನೂ ಪ್ಯಾಂಟ್, ಅಲೋ ಇರೋ ಕಡೆನೂ ಪಂಚೆನೇ ಉಟ್ಕೊಂಡು ಹೋಗಿದ್ವಿ. ಸೊ ಇಲ್ಲಿ ಹೆಂಗಿದ್ರು ಪಂಚೆ ಬೇಕೇ ಬೇಕು. ಯಾ ನೋಡೋಣ ಇವಾಗ ಎಷ್ಟಾಗಿದೆ ಟೈಮು? ಟೈಮ್ ಈಗ 5:30. ಯಾ 5:15 ಆಗಿದೆ. ಎಷ್ಟೊತ್ತಾಗುತ್ತೋ ಆಚೆ ಬರೋ ಅಷ್ಟಲ್ಲಿ ನೋಡಬೇಕು. ನೋಡೋಣ. ನೋಡಿ ಇಲ್ಲೆಲ್ಲ ಡೆಪಾಸಿಟ್ ಇಟ್ಬಿಟ್ಟು ಹೋಗ್ಬೇಕು. ಇದಕ್ಕೂ ಕ್ಯೂ ಇದೆ. ಒಳಗಡೆ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಎಷ್ಟೊತ್ತಾಗ್ಬೋದಪ್ಪ ನಿನ್ನ ಪ್ರಕಾರ? 1 ಅವರ್? ಎಷ್ಟೊತ್ತನ ಆಗಲಿ, ಏನು ಬೇರೆ ಪ್ಲ್ಯಾನ್ ಅಲ್ಲ, ನಮಗೇನು ಅರ್ಜೆಂಟ್ ಇಲ್ಲ, ಬಟ್ ಬೇಗ ಆದರೆ ಸ್ವಲ್ಪ ರೆಸ್ಟ್ ತೊಗೋಬೋದು ಅಂತಷ್ಟೇ. ಅದು ಗೊತ್ತಾಗ್ತಿಲ್ಲ, ಇಲ್ಲಿರೋ ಕ್ರೌಡಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಅವರಂತೂ 3 ಅವರ್ ಅಂದರು. ಅದು ಸುಮ್ಮನೆ ಆಗ್ಬೋದು ಅಂತ ಅಂದಿದ್ದು. ಸ್ಯಾಟರ್ಡೆ ಅಲ್ವಾ ಇವತ್ತು, ಅದಕ್ಕೆ ಲೆಟ್ ಸಿ. ದೇವಸ್ಥಾನದಲ್ಲಿ ಒಂದು ಕ್ಯೂಟ್ ಲಿಟಲ್ ಎಲಿಫೆಂಟ್ ಇದೆ. ಇದು ಆ್ಯಕ್ಚುಲಿ ಲಿಟಲ್ ಅಲ್ಲ, ದೊಡ್ಡದಾಗೇ ಇದೆ. ನಾನು ಸುಮ್ಮನೆ ಲಿಟಲ್ ಅಂದೆ. ಹೆಂಗಿದೆಯಪ್ಪ ಎಲಿಫೆಂಟು? ನನ್ನೇ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಹಾಂ, ನನ್ನೇ ಕರ್ಕೊಂಬಂದು. ನೀನದು ಅಂತನಾ? ಅದರಷ್ಟು ಕ್ಯೂಟ್ ಇಲ್ಲ, ಅದ್ರ ಥರ ಇದ್ದೀನಿ. ನಾನು ಹೇಳಿದೆ ಅದು ಕ್ಯೂಟ್ ಲಿಟಲ್ ಎಲಿಫೆಂಟ್ ಅಂತ. ಆವಾಗಲೇ ನಾವು ಬಂದಾಗ ಇರಲಿಲ್ಲ ಅಲ್ವಾ ಅದು? ಸಖತ್ತಾಗಿದೆ. ಓಹ್, ಇಲ್ಲಿ ನೋಡಿ, ಇಲ್ಲಿ ಇನ್ನೇನು ವಿಡಿಯೋ ಎಂಡ್ ಮಾಡೋಣ ಅನ್ನೋಷ್ಟರಲ್ಲಿ ಇನ್ನೊಂದು ಬಂದ್ಬಿಡ್ತು. ಯಪ್ಪ, ಸಕ್ಕದಾಗಿದೆ ಸೈಜ್ ಮಾತ್ರ. ಅದಕ್ಕಿನ್ನ ದೊಡ್ಡದಿದು. ಇನ್ನೂ ಒಂದು ಬರ್ತಾ ಇದೆಯಾ? ಇಲ್ಲ. ಓ ಕರೆಕ್ಟು. 1, 2, 3ನೇದು ಇಲ್ಲೇ ಇದೆಯಲ್ಲ ನೋಡಿ, ಇಲ್ಲೇ ಇದೆ 3ನೇದು. ದರ್ಶನ ಎಲ್ಲ ಆಯಿತು, ವಾಪಸ್ ಬಂದ್ವಿ. ಸಿಕ್ಕಾಪಟ್ಟೆ ಜನ ಮಾತ್ರ. ದೇವ್ರನ್ನ 2 ಸರಿ ನೋಡಿದ್ವಿ. ಒಂದ್ಸರಿ ಕ್ಯೂ ಅಲ್ಲಿ, ಒಂದ್ಸರಿ ದೇವ್ರ ಹತ್ರ. ಅಂದರೆ ದೇವ್ರ ದರ್ಶನ ನೋಡಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ದೇವ್ರ ಮುಂದೆ ಒಂದು 10 ನಿಮಿಷ ಇದ್ವಿ, ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು. ದೇವ್ರು ಚೆನ್ನಾಗಿ ಕಾಣಿಸಿದ್ರು, ಚೆನ್ನಾಗಾಯಿತು. ಸೊ ಆಲ್ರೆಡಿ ಫುಲ್ ಸುಸ್ತಾಗ್ಬಿಟ್ಟಿದೆ. ಬೆಂಗಳೂರಿಂದ ಬೇರೆ ಗಾಡಿ ಓಡಿಸ್ಕೊಂಡ್ ಬಂದ್ವಲ್ಲ, ಇವಾಗ ಇನ್ನೇನು ಪ್ಲಾನ್ ಇಲ್ಲ. ಸುಮ್ಮನೆ ಓಡಿಸ್ಕೊಂಡ್ ಬಂದಿಲ್ಲ, 2 ಫುಲ್ ಟ್ಯಾಂಕ್ ಆಗೋಷ್ಟು ಓಡಿಸ್ಕೊಂಡ್ ಬಂದಿದ್ದೀವಿ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಬ್ಬರದು ಗಾಡಿ ಮೈಲೇಜ್ ಕೊಟ್ಟಿಲ್ಲ. ಅಂದರೆ ಬೇಗ ಬರಬೇಕು ಅಂತ ನಾವು ಮೈಲೇಜ್ ಬಗ್ಗೆ ಕೇರ್ ಮಾಡಲಿಲ್ಲ, ಫಾಸ್ಟಾಗಿ ಬಂದ್ಬಿಟ್ವಿ. ಬೇಗ ಬಂದಿದ್ದಕ್ಕೆ ಏನಾಯ್ತಂದ್ರೆ ಜಲ್ದಿನೂ ಬಂದ್ವಿ, ದೇವಸ್ಥಾನಕ್ಕೆ ಬರೋಕ್ಕಾಯ್ತು, ಎಲ್ಲ ಸೆಟಲ್ ಆಯಿತು. ಇವಾಗ ಹೋಗಿ ಆರಾಮಾಗಿ ರೆಸ್ಟು ಮಾಡ್ಬೋದು, ಅದಕ್ಕೂ ಟೈಮ್ ಇದೆ. ಇವಾಗ ಏನಾದರೂ ಬಂದಿದ್ರೆ ದೇವಸ್ಥಾನನೂ ಅಲ್ಲ, ಈ ರಶ್ಗೆ ನಮಗೆ ಇದು ಮಾಡೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಂತೂ ಚಾನ್ಸೇ ಇಲ್ಲ. ಮೂನೇ ಆಗಿಲ್ವಲ್ಲ. ನಾವಿಲ್ಲಿ ಕುತ್ಕೊಂಡು ಒಂದು 15 ನಿಮಿಷ ಆಯಿತು. ಅಲ್ಲಿ ಕೂತಿರೋರು ಇನ್ನೂ ಅಲ್ಲೇ ಕೂತಿದ್ದಾರೆ. ಸೊ ಒಂದು ಚೂರು ಮೂವ್ ಆಗಿಲ್ಲ, ಅಷ್ಟು ಕ್ರೌಡ್ ಇದೆ. ಸೊ ಟೈಮ್ ಇಟ್ಕೊಂಡು ಬಂದರೆ ದೇವ್ರ ದರ್ಶನ ಚೆನ್ನಾಗಾಗುತ್ತೆ ನೋಡಿ. ಇವತ್ತಿನ ಫಸ್ಟ್ ಡೇದು ಆಯಿತು. ವಿಡಿಯೋ ಚಿಕ್ಕದಾಗೆ ಇಟ್ಟಿದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ನಾಳೆದು ಹೆಂಗೆ ಬರುತ್ತೆ ಅಂತ. ಸೊ ಈ ವಿಡಿಯೋಗಿಷ್ಟೇ. ಸಿ ಇನ್ ದ ಟುಮಾರೋಸ್ ವಿಡಿಯೋ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಬ್ಬ ಸೂಪರಪ್ಪ. ನಡೆಯಪ್ಪ.